ಅರಮನೆ ನಗರಿ ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಮೈದಾನದಲ್ಲಿ ನಟ ಡಾಲಿ ಧನಂಜಯ ಮತ್ತು ಡಾಕ್ಟರ್ ಧನ್ಯತಾ ಮದುವೆಯ ಅದ್ದೂರಿ ಸಂಭ್ರಮ ಶುರುವಾಗಿದೆ. ಡಾಲಿ ಜೋಡಿಯ ಆರತಕ್ಷತೆಗೆ ವಿವಿಧ ಚಿತ್ರರಂಗದ ಗಣ್ಯರು, ರಾಜಕಾರಣಿಗಳು, ಉದ್ಯಮಿಗಳು, ಅಭಿಮಾನಿಗಳು ಸೇರಿದಂತೆ ಸಾವಿರಾರು ಜನ ಆಗಮಿಸಿದ್ದಾರೆ. ಆರತಕ್ಷತೆಗಾಗಿ ರೋಮನ್ ಶೈಲಿಯಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗಿದ್ದು ಬಗೆ ಬಗೆಯ ಆಕರ್ಷಕ ಹೂಗಳಿಂದ ಕಂಗೊಳಿಸುತ್ತಿದೆ. ಇದಕ್ಕೂ ಮುನ್ನ ಬೆಳಗ್ಗೆಯಿಂದಲೇ ಡಾಲಿ ಧನ್ಯತಾ ಮದುವೆ ಶಾಸ್ತ್ರಗಳು ಸಡಗರದಿಂದ ನಡೆದವು. ಗಂಗೆ ತರುವ ಶಾಸ್ತ್ರ, ತಂದೆ ತಾಯಿಯರ ವಾಗ್ದಾನ ಶಾಸ್ತ್ರ, ಗೌರಿ ಪೂಜೆ, ಬಳೆ ಶಾಸ್ತ್ರ, ವಧುವರರ ಪ್ರಥಮ ಶಾಸ್ತ್ರ ಸೇರಿದಂತೆ ದೇವರ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನ ಡಾಲಿ ಧನಂಜಯ ಜೋಡಿ ಸಂಭ್ರಮದಿಂದ ನೆರವೇರಿಸಿದ್ರು. ಇನ್ನು ಹಸೆಮಣೆ ಶಾಸ್ತ್ರದ ವೇಳೆ ವಧು ಧನ್ಯತಾ ಕಾಲು ಮುಗಿದು ಧನಂಜಯ ಗಮನ ಸೆಳೆದ್ರು. ನಟ ಡಾಲಿ ಧನಂಜಯ್ ಮದುವೆ ಸಂಭ್ರಮದ ಬಗ್ಗೆ ತಾಯಿ ಸಾವಿತ್ರಮ್ಮ ಮತ್ತು ತಂದೆ ಅಡವಿ ಸ್ವಾಮಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಾನು ಧನಂಜಯ್ನ ಡಾಕ್ಟರ್ ಮಾಡಬೇಕು ಅಂತ ಇದ್ದೆ, ಆದ್ರೀಗ ಡಾಕ್ಟರ್ ಸೊಸೆಯನ್ನೇ ತಂದಿದ್ದಾನೆ. ಅದೇ ಖುಷಿ ಮತ್ತು ಹೆಮ್ಮೆ ಇದೆಯಂತ ಧನಂಜಯ್ ತಂದೆ ಖುಷಿ ಹಂಚಿಕೊಂಡಿದ್ದಾರೆ. ನನಗೆ ಒಂದೇ ಒಂದು ಆಸೆ, ಅವ್ನು ಡಾಕ್ಟರ್ ಆಗಬೇಕಾಯ್ತು. ಒಬ್ಬಳು ಡಾಕ್ಟರ್ನ ನಮ್ಮ ಮನೆಗೆ ತಗೊಂಡು ಬಂದ. ಅವನು ಡಾಕ್ಟ್ರ್ ಬದಲು ಅವನು ಅದನ್ನು ಪ್ಲಸ್ ಮಾಡಿದ. ಅದೊಂದು ತುಂಬ ಖುಷಿ. ಆಮೇಲೆ ಸಾಂಪ್ರದಾಯಬದ್ಧವಾಗಿ ನಮ್ಮ ಮದುವೆಗೆ ಒಪ್ಕೊಂಡ, ಬಹಳ ಸಮಾಧಾನವಾಗಿದ್ದಾನೆ. ಇನ್ನು ಒಳ್ಳೆ ಸೊಸೆ ಸಿಕ್ಕಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಡಾಲಿ ಮಂತ್ರ ಮಾಂಗಲ್ಯ ಆಗ್ತೀನಿ ಅಂದಿದ್ದ, ಆದ್ರೆ ನಾವು ಹೇಳಿದ್ದಕ್ಕೆ ಜೋರಾಗಿ ಮದುವೆ ಆಗ್ತಿದ್ದಾನೆ. ಕೊನೆಗೂ ಮದುವೆ ಆಗ್ತಿದ್ದಾನೆ ಅನ್ನೋದೇ ಖುಷಿ ಅಂತ ತಾವಿ ಸಾವಿತ್ರಮ್ಮ ಖುಷಿ ಹಂಚಿಕೊಂಡಿದ್ದಾರೆ. ಅಲ್ಲಿ ಮಠದಾಗ ಆಗ್ತೀನಿ, ಅದೇನ ಮಾಂಗಲ್ಯ ಅದೇನು ಅದು ಇದು ಆಗ್ತೀನಿ ಅಂತ ಇದ್ದ. ಈಗ ಕರ್ನಾಟಕಕ್ಕೆ ಎಲ್ಲ ಪ್ರಿಂಟ್ ಕೊಟ್ಕೊಂಡು ಎಲ್ಲ ಮದುವೆ ಆಗ್ತಾ ಇದ್ದಾನೆ. ತುಂಬಾ ಖುಷಿ ಆಗ್ತಾ ಇದೆ. ಅದ್ಧೂರಿಯಾಗಿ ಮದುವೆ ಆಗ್ತಿರುವ ನಟ ಧನಂಜಯ ಆರತಕ್ಷತೆ ಮತ್ತು ಮುಹೂರ್ತಕ್ಕಾಗಿ 2 ಪ್ರತ್ಯೇಕ ಹಾಗೂ ವಿಶೇಷ ಸೆಟ್ಗಳನ್ನ ಸಿದ್ಧಪಡಿಸಲಾಗಿದೆ. ಅರುಣ್ ಸಾಗರ್ ಮತ್ತು ವೆಡ್ಡಿಂಗ್ ಡ್ಯಾನ್ಸರ್ ಧ್ರುವ ಮದುವೆ ಡೆಕೋರೇಷನ್ ಮತ್ತು ಊಟ ಉಪಚಾರಗಳ ನೇತೃತ್ವವನ್ನ ವಹಿಸಿದ್ದಾರೆ. ಅದ್ಧೂರಿ ಸೆಟ್ ಬಗ್ಗೆ ವಿವರಿಸಿದ ಅರುಣ್ ಸಾಗರ್, ಮುಹೂರ್ತಕ್ಕೆ ದೇಗುಲದ ಶೈಲಿಯಲ್ಲಿ ಮಂಟಪ ಮತ್ತು ಆರತಕ್ಷತೆಗೆ ಪ್ಯಾಲೇಸ್ ಥೀಮ್ ನಲ್ಲಿ ವೇದಿಕೆಯನ್ನ ನಿರ್ಮಿಸಲಾಗಿದೆ ಅಂದ್ರು. ಮೈಸೂರಿನ ಆರ್ಕಿಟೆಕ್ಚರ್ನ ಎಲಿಮೆಂಟ್ ಅನ್ನು ತಗೊಂಡು ಅರಮನೆ ಇರ್ಬೋದು, ಅರಮನೆ ಆರ್ಚ್ ಇರ್ಬೋದು, ಈ ಸ್ಟ್ರಕ್ಚರ್ ಇದು ಕಲೋನಿಯಲ್ ಬಿಲ್ಡಿಂಗ್ ಅಂತ ಕರಿತೀವಿ. ಇದು ಮೈಸೂರಲ್ಲಿ ತುಂಬ ಇದೆ ಈ ಥರದ ಬಿಲ್ಡಿಂಗ್. ಅದರ ಎಲಿಮೆಂಟನ್ನು ಇಟ್ಕೊಂಡು ನಾವು ಈ ಒಂದು ಆರ್ಕಿಟೆಕ್ಚರ್ ಮಾಡಿ ರಿಸೆಪ್ಷನ್ ಮಾಡಬೇಕು. ಇನ್ನೊಂದು ದೇವಸ್ಥಾನ ಅನ್ನುವಂಥದ್ದು, ಅಂದರೆ ಮೈಸೂರು ದೇವರುಗಳ ನಾಡು ಅಂತಲೂ ಕರೀತಾರೆ. ನಾವು ಹಿಂದೆಲ್ಲ ಮೈಸೂರು ರಾಜ್ಯ ಅಂತ ಕರಿತಾ ಇದ್ವಿ. ಹಾಗಾಗಿ ಆ ನಿಟ್ಟಿನಲ್ಲಿ ಆ ಕಡೆ ಗೋಪುರಗಳನ್ನೇ ಇಟ್ಕೊಂಡು ಮಾಡಿದಂಥ ಮುಹೂರ್ತದ ಸೆಟ್ ಇದೆ. ಇನ್ನೊಂದೆಡೆ 5,000 ವಿಐಪಿ ಮತ್ತು ವಿವಿಐಪಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಭಿಮಾನಿಗಳಿಗೆ, ಹಿರಿಯರು, ಮಹಿಳೆಯರಿಗೆ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲಾಗಿದೆ ಅಂತ ವೆಡ್ಡಿಂಗ್ ಪ್ಲಾನರ್ ಧ್ರುವ ಹೇಳಿದ್ದಾರೆ. ಇಲ್ಲಿ ಓಪನ್ ಗ್ರೌಂಡ್ ಇರೋದ್ರಿಂದ ಸ್ವಲ್ಪ ಡಿವಿಯೇಷನ್ಸ್ ಇರುತ್ತೆ. ಆಮೇಲೆ ದ್ವಾರಗಳು 3 ದ್ವಾರಗಳಿದೆ. ಒಳಗಡೆನೂ ಒಂದು ಸೀಕ್ರೆಟ್ ದ್ವಾರ ಇರುತ್ತೆ, ಒಂದು ನಾರ್ಮಲ್ ದ್ವಾರ ಇರುತ್ತೆ, ಒಂದು ಜನ ಹೋಗೋಕ್ಕೆ. ಸೊ ಯಾರು ಆ ಕೌಂಟಲ್ಲಿ ಆ ದ್ವಾರದಲ್ಲಿ ಬರ್ತಾರೆ ಇಲ್ಲಿಗೆ ಬರ್ತಾರೆ, ಇನ್ನೊಂದು ದ್ವಾರದಲ್ಲಿ ಹೋದ್ರೆ ಅಲ್ಲಿಗೆ ಬರ್ತಾರೆ, ಇನ್ನೊಂದು ದ್ವಾರದಲ್ಲಿ ಹೋದ್ರೆ ಹಂಗೆ ಬರ್ತಾರೆ. ಸೊ ಈ ಥರದೊಂದು ವ್ಯವಸ್ಥೆ ಯಾವಾಗಲೂ ಮಾಡಿರ್ತೀವಿ ನಾವು. ಡಾಲಿ ಧನಂಜಯ್ ಹಾಗೂ ಧನ್ಯತಾ ಇಬ್ಬರು ಮೈಸೂರಿನಲ್ಲೇ ಓದಿದ್ದು, ಮೈಸೂರಿನಲ್ಲೇ ಇಬ್ಬರ ಮೊದಲ ಭೇಟಿಯಾಗಿತ್ತು. ಹೀಗಾಗಿ ಮೈಸೂರಿನಲ್ಲಿ ಮದುವೆ ನಿಗದಿಯಾಗಿದೆ. ಡಾಲಿ ಸಿನಿಮಾ ಜೀವನ ಆರಂಭದ ದಿನಗಳಲ್ಲಿ ಇನ್ನೂ ಓದ್ತಿದ್ದ ಧನ್ಯತಾ ಪರಿಚಯವಾಗಿತ್ತು. ಅಭಿಮಾನಿಯಾಗಿ ಡಾಲಿ ಭೇಟಿ ಮಾಡಿದ್ದ ಧನ್ಯತಾ ಪರಿಚಯ ಗೆಳತನವಾಗಿ ಬೆಳೆದಿತ್ತು. ಪರಸ್ಪರ ಆಲೋಚನೆಗಳು ಹೊಂದಾಣಿಕೆಯಾಗಿ ಪ್ರೀತಿ ಆರಂಭವಾಯಿತು. ಇನ್ನು ಧನ್ಯತಾ ತಾಯಿ ತವರು ಮತ್ತು ಡಾಲಿ ಹುಟ್ಟೂರು ಒಂದೇ ಆಗಿದ್ದು ಕುಟುಂಬಗಳು ಪರಿಚಯವಾಗಿದ್ವು. ಜೊತೆಗೆ ಇಬ್ಬರು ಲಿಂಗಾಯತರೇ ಆಗಿದ್ದರಿಂದ ಎಲ್ಲವೂ ಕೂಡಿ ಬಂದಿದ್ದು ಮನೆಯವರಿಂದಲೂ ಮದುವೆಗೆ ಒಪ್ಪಿಗೆ ಸಿಕ್ಕಿತ್ತು. ಮದುವೆ ಸಂಭ್ರಮದ ಬೆನ್ನಲ್ಲೇ ಡಾಲಿ ಪಿಕ್ಚರ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಡಾಲಿ ವಿವಾಹ ಸಂಭ್ರಮದ ವಿಡಿಯೋ ಹಾಡನ್ನ ರಿಲೀಸ್ ಮಾಡಲಾಗಿದೆ. ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ ಸಂಬಂಧಗಳನ್ನ ಬೆಸೆಯುವ ಹಾಡು ಮನಸ್ಸಿಗೆ ಹತ್ತಿರವಾದಂತಿದೆ. ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ ಸಂಬಂಧಗಳನ್ನ ಬೆಸೆಯುವ ಹಾಡು ಮನಸ್ಸಿಗೆ ಹತ್ತಿರವಾದಂತಿದೆ.
ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಿಂದ ಬೇಸತ್ತ ಜನ ಹಣ ಉಳಿತಾಯದ ಲೆಕ್ಕಾಚಾರ ಹಾಕಿ ಸ್ವಂತ ವಾಹನಗಳ ಮೊರೆ ಹೋಗಿದ್ದಾರೆ. ನಮ್ಮ ಮೆಟ್ರೋ ದರಕ್ಕಿಂತ ಸ್ವಂತ ವಾಹನವನ್ನ ಬಳಸಿದ್ರೆ ಹಣ ಉಳಿತಾಯ ಮಾಡುವ ಪ್ಲಾನ್ ಅನ್ನ ಸಾವಿರಾರು ಜನ ಮಾಡಿದ್ದಾರೆ. ಅಲ್ಪ ಪ್ರಮಾಣದಲ್ಲಿ ಮಾತ್ರ ಟಿಕೆಟ್ ದರ ಇಳಿಸಿರೋದ್ರಿಂದ ಸ್ವಂತ ವಾಹನಗಳ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಈಗಾಗಲೇ ಒಟ್ಟು 1.16 ಕೋಟಿ ಸ್ವಂತ ವಾಹನಗಳಿವೆ. ಮೆಟ್ರೋ ದರ ಏರಿಕೆಯಿಂದ ಖಾಸಗಿ ವಾಹನವನ್ನ ಬಳಸುವವರ ಸಂಖ್ಯೆ ಇದ್ದಕ್ಕಿದ್ದಂತೆ ಹೆಚ್ಚಾದ್ರೆ ಟ್ರಾಫಿಕ್ ಕಂಟ್ರೋಲ್ ಇನ್ನಷ್ಟು ಕಷ್ಟವಾಗಲಿದೆ. ಜೊತೆಗೆ ದರ ಏರಿಕೆ ಬಳಿಕ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಕೆಯಾಗಿದೆ. ಸೋಮವಾರ ಮೆಟ್ರೋದಲ್ಲಿ 8.80 ಲಕ್ಷ ಪ್ರಯಾಣಿಕರು ಸಂಚರಿಸಿದ್ರು. ಆದ್ರೆ ಮಂಗಳವಾರ 7.78 ಲಕ್ಷ ಅಂದ್ರೆ 1 ಲಕ್ಷ ಪ್ರಯಾಣಿಕರ ಸಂಖ್ಯೆ ಕುಸಿದಿದೆ. ಬುಧವಾರ 7.62 ಲಕ್ಷ, ಗುರುವಾರ 7.51 ಲಕ್ಷ ಜನ ಮಾತ್ರ ಮೆಟ್ರೋವನ್ನ ಬಳಸಿದ್ದಾರೆ. ಪ್ರೀತ್ಸೆ ಅಂತ ಯುವತಿ ಹಿಂದೆ ಬಿದ್ದವನು ಸಂತ್ರಸ್ತೆಗೆ 3 ಬಾರಿ ಅಬಾರ್ಷನ್ ಮಾಡಿಸಿ ನಂಬಿದ್ದವಳಿಗೆ ನರಕ ತೋರಿಸಿ ಪರಾರಿಯಾಗಿದ್ದಾನೆ. ಚಾಮರಾಜನಗರದ ಹನೂರು ತಾಲೂಕಿನ ರಾಮಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕ್ಲಿಂಟನ್ ಎಂಬಾತ ಸಂತ್ರಸ್ತೆಗೆ ನಂಬಿಸಿ ಕೈಕೊಟ್ಟಿದ್ದಾನೆ. 2021ರಲ್ಲಿ ಸಂತ್ರಸ್ತೆಗೆ ಕ್ಲಿಂಟನ್ ಪರಿಚಯವಾಗಿ ಪ್ರೀತಿ ಸುತ್ತಾಟ ನಡೆದಿತ್ತು. ಮದುವೆ ಆಗು ಎಂದಾಗ ಕ್ಲಿಂಟನ್ ಕೈಕೊಟ್ಟು ಎಸ್ಕೇಪ್ ಆಗಿದ್ದ. ಮನೆಯಲ್ಲಿ ವಿಚಾರ ತಿಳಿದು ಸಂತ್ರಸ್ತೆಗೆ ಬೇರೊಬ್ಬನ ಜೊತೆ ಮದುವೆ ಮಾಡಿದ್ರು. ಸಂತ್ರಸ್ತೆ ಮದುವೆ ಬಳಿಕ ಮತ್ತೆ ಬಂದು ಬೆನ್ನು ಬಿದ್ದ ಕ್ಲಿಂಟನ್ ಖಾಸಗಿ ಫೋಟೋ ತೋರಿಸಿ ಬ್ಲಾಕ್ ಮೇಲ್ ಮಾಡಿದ್ದ. ನೀನು ನನಗೆ ಬೇಕು, ಗಂಡನಿಗೆ ಡಿವೋರ್ಸ್ ಕೊಟ್ಟು ಬಾ ಮದುವೆ ಆಗೋಣ ಎಂದಿದ್ದ. ಸಂತ್ರಸ್ತೆ ಒಪ್ಪದೇ ಇದ್ದಾಗ ಈಕೆ ಪತಿಗೆ ಖಾಸಗಿ ಫೋಟೋವನ್ನ ಕಳಿಸಿ ವಿಕೃತಿಯನ್ನ ಮೆರೆದಿದ್ದ. ವಿಷಯ ತಿಳಿದು ಸಂತ್ರಸ್ತೆಗೆ ಪತಿ ವಿಚ್ಛೇದನವನ್ನ ನೀಡಿದ. ಇಷ್ಟೆಲ್ಲ ಆದ ಬಳಿಕ ಮತ್ತೆ ಮದುವೆಯೇ ಆಗದೆ ಸಂತ್ರಸ್ತೆ ಜೊತೆ 10 ತಿಂಗಳು ಕ್ಲಿಂಟನ್ ಸಂಸಾರ ಮಾಡಿದ್ದಾನೆ. ಲೈಂಗಿಕವಾಗಿ ಬಳಸಿಕೊಂಡು 3 ಬಾರಿ ಅಬಾರ್ಷನ್ ಮಾಡಿಸಿದ್ದಾನೆ. ಇದೀಗ ಇದೇ ಫೆಬ್ರವರಿ 12ರಂದು ಕೊಳ್ಳೇಗಾಲದಲ್ಲಿ ಈ ಇಬ್ಬರಿಗೂ ರಿಜಿಸ್ಟರ್ ಮ್ಯಾರೇಜ್ ಫಿಕ್ಸ್ ಆಗಿತ್ತು. ಆದ್ರೆ ಮದುವೆಗೆ ಬಾರದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಯವಂಚಕ ಕ್ಲಿಂಟನ್ ಎಸ್ಕೇಪ್ ಆಗಿದ್ದಾನೆ. ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ಕಿಡ್ನಾಪರ್ ಬಾಂಬೆ ಸಲೀಂನ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಕೇರಳದಲ್ಲಿ ಸಲೀಂ ಮತ್ತು 7 ಆರೋಪಿಗಳ ಗ್ಯಾಂಗ್ ಅನ್ನ ಗಂಗಾನಹಳ್ಳಿಯ ಅಶ್ವಥ್ ನಾರಾಯಣ ಸ್ವಾಮಿ ಅಪಹರಣ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಅಶ್ವಥ್ ನಾರಾಯಣ ಸ್ವಾಮಿ ಪ್ರಯಾಣಿಸ್ತಾ ಇದ್ದ ಕಾರನ್ನ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿ ಕಾರಿನಲ್ಲಿದ್ದ 16 ಲಕ್ಷ ಹಣವನ್ನ ದೋಚಿದ್ದ. ಅಶ್ವಥ್ ನಾರಾಯಣ ಸ್ವಾಮಿಯನ್ನ ಅಪಹರಿಸಿ 50 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಈ ಸಂಬಂಧ ಅಪಹರಣ ದರೋಡೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ಪೊಲೀಸರು ಕೇರಳದಲ್ಲಿ ಸಲೀಂ ಅಂಡ್ ಗ್ಯಾಂಗ್ ಅನ್ನ ಬಂಧಿಸಿದ್ದಾರೆ. 12 ವರ್ಷ ಇದ್ದಾಗಲೇ ಅಂಗಡಿ ಮಾಲೀಕನನ್ನ ಕೊಂದು ಪಾತಕಿ ಸಲೀಂ ಎಸ್ಕೇಪ್ ಆಗಿದ್ದ. ಕೊಲೆ ಬೆದರಿಕೆ, ಅಪಹರಣ, ದರೋಡೆ ಸೇರಿದಂತೆ 20 ಪ್ರಕರಣ ಇವನ ವಿರುದ್ಧ ದಾಖಲಾಗಿದೆ. ದಕ್ಷಿಣ ಭಾರತದ ಹಲವು ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ. ಸಿದ್ದರಾಮಯ್ಯ ಇನ್ನೊಂದು ಅವಧಿಯವರೆಗೆ ರಾಜಕೀಯದಲ್ಲಿರಬೇಕು. ನಮಗೆ ಸಿದ್ದರಾಮಯ್ಯ ಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮುಂದಿನ ಚುನಾವಣೆ ಗೆಲ್ಲಬೇಕಂದ್ರೆ ಸಿದ್ದರಾಮಯ್ಯ ಬೇಕು. ನಾವು ಸಿದ್ದರಾಮಯ್ಯ ಪರವೂ ಇಲ್ಲ, ಡಿಕೆ ಪರವೂ ಇಲ್ಲ. ನಾವೆಲ್ಲರೂ ಪಕ್ಷದ ಆರ್ಮಿಯಂತೆ ಕೆಲಸ ಮಾಡುತ್ತಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅಂತಲ್ಲ, ನಾವು ಪಕ್ಷದ ಪರವಾಗಿ ಆರ್ಮಿ ತರ ಕೆಲಸ ಮಾಡ್ತೀವಿ. ನಾವು ಪಕ್ಷದ ಪರವಾಗಿ ಮಾಡ್ತೇವೆ. ಪಕ್ಷದಲ್ಲಿ ಇದ್ದೀವಿ. ಪಕ್ಷ ಬೆಳಿಬೇಕು, ಗಟ್ಟಿ ಆಗಬೇಕು. ಮುಂದಿನ ಸಾರಿ ಮತ್ತೆ ಅಧಿಕಾರ ಬರಬೇಕಷ್ಟೇ ನಮ್ಮ ವಿಚಾರ. ಮತ್ತೊಂದೆಡೆ ಸಿದ್ದರಾಮಯ್ಯ ಒಂದು ರೀತಿ ರೋಲ್ ಮಾಡೆಲ್. ಸಿದ್ದರಾಮಯ್ಯ ರಾಜ್ಯಕ್ಕಷ್ಟೇ ಅಲ್ಲ, ದೇಶಕ್ಕೆ ಅನಿವಾರ್ಯ ಅಂತ ಕಾಂಗ್ರೆಸ್ ಶಾಸಕ ಗಣೇಶ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಸರ್ ಎಲ್ಲ ಇಡೀ ರಾಜ್ಯಕ್ಕಲ್ಲ ದೇಶಕ್ಕೆ ಅನಿವಾರ್ಯ ಇದೆ. ಅವ್ರು ಇರೋದ್ರಿಂದ ಬಹಳಷ್ಟು ಪಾರ್ಟಿ ಕೂಡ ಬಹಳ ಒಳ್ಳೆಯದು. ಮುಂದೆ ಬರುವಂತ ದಿನಗಳಲ್ಲಿ ಈ ಸತ್ಯ ನೋಡ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಸ್ ಲೀಡರ್. ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದಲ್ಲಿ ಇರಲೇಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ರಾಜಕೀಯ ಕ್ಷೇತ್ರ ನೋಡಿದಾಗ ಸಿದ್ದರಾಮಯ್ಯ ಒಬ್ಬರು ಮಾಸ್ ಲೀಡರ್. ಅವರ ಆರೋಗ್ಯ ಇರೋ ತನಕ, ಫಿಟ್ ಇರೋ ತನಕ ಅವರ ಸೇವೆ ಮತ್ತು ಸಂಘಟನೆಗೆ ಅವರ ಕೊಡುಗೆ ಅಗತ್ಯವಾಗಿ ರಾಜ್ಯದ ಅಭಿವೃದ್ಧಿಗೆ, ಉತ್ತಮ ಆಡಳಿತಕ್ಕೆ ಅವ್ರಿಗೆ ಬೇಕಾಗಿದೆ. ಮತ್ತೊಂದೆಡೆ ಸಿಎಂ ಅಧಿಕಾರಾವಧಿ 2.5 ವರ್ಷ ಅಂತ ಎಲ್ಲಿದೆ? ನಮ್ಮ ಪಕ್ಷದಲ್ಲಿ ಎಲ್ಲೂ ಹೀಗೆ ಬರೆದಿಲ್ಲ, ಹೇಳಿಯೂ ಇಲ್ಲ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ, ಪರಮೇಶ್ವರ್ ಹೇಳಿದ್ದಾರೆ, ಇನ್ನು ಬಹಳ ಮಹದೇವಪ್ಪನವರು ಹೇಳಿದ್ದಾರೆ, ಎಲ್ಲರೂ ಹೇಳಿದಾರಲ್ಲ. ನಾನಿನ್ನೇನು ಹೇಳೋದು? ಅವ್ರು ಹೇಳಿರ್ತಕ್ಕಂಥದ್ದನ್ನ ನಿಜ ಅಂತ ನಾನು ನಂಬ್ಕೋತೀನಿ. ಅವರು ರಾಜ್ಯದಲ್ಲಿ ದಲಿತ ಸಿಎಂ ಮಾಡಿದ್ರೆ ಬಹಳ ಸಂತೋಷ. ಆದ್ರೆ ಇದನ್ನ ಹಾದಿ ಬೀದಿ ರಂಪ ಮಾಡಬಾರದು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ.
ಇನ್ನೊಂದೆಡೆ ರಾಜ್ಯದ ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಸಿಎಂ ಇರ್ತಾರೋ ನವೆಂಬರ್ಗೆ ಹೋಗ್ತಾರೋ ಸಂಬಂಧವಿಲ್ಲ, ಸರ್ಕಾರದ ಖಜಾನೆ ತುಂಬಿಸ್ರಪ್ಪ, ಜನರ ಕಷ್ಟ ಸುಖ ನೋಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ದಲಿತ ಸಿಎಂ ಮಾಡ್ಲಿಕ್ಕೆ ನಮ್ದೇನೋ ವಿರೋಧ ಇಲ್ಲ, ಅವ್ರದ್ದು ಮೆಜಾರಿಟಿ ಅವ್ರಿಗಿದೆ, ಮಾಡಿದರೆ ಭಾಳ ಸಂತೋಷ. ಆದರೆ ಇದನ್ನು ಹಾದಿ ಬೀದಿಯ ರಂಪ ಮಾಡಿ ಒಂದು ಪೂರ್ತಿಯಾದಂಥ ಆಡಳಿತ ವ್ಯವಸ್ಥೆ ಕುಸಿಯುವಂತೆ ಮಾಡ್ತಾ ಇರುವಂಥದ್ದು ಅತ್ಯಂತ ದುರ್ದೈವ. ನನಗೆ 5 ವರ್ಷ ಇರ್ತಾರೋ ನವೆಂಬರ್ ಹೋಗುತ್ತೋ ನನಗೆ ಸಂಬಂಧ ಇಲ್ಲ, ಹೇಳಿದ್ನಲ್ಲ. ರಾಜ್ಯದಲ್ಲಿ ದಲಿತ ಸಿಎಂ ಮಾಡುವ ಚರ್ಚೆ ಜೋರಾಗ್ತಿದ್ದಂತೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಬಗ್ಗೆ ನಟ ಪ್ರಕಾಶ್ ರಾಜ್ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಂಬೇಡ್ಕರ್ ಅವರನ್ನ ಕೊಲ್ಬೇಕು ಅಂತ ಬಿಜೆಪಿ ಯೋಚನೆ ಮಾಡುತ್ತೆ, ಅಂಬೇಡ್ಕರ್ ಅವರನ್ನ ಉಪಯೋಗಿಸಿಕೊಳ್ಬೇಕೆಂದು ಕಾಂಗ್ರೆಸ್ ಯೋಚನೆ ಮಾಡುತ್ತೆ. ರೈತರು, ದಲಿತರು, ಬಡವರು ಇವರುಗಳಿಗೆ ವೋಟ್ ಹಾಕುವ ಮಷೀನ್ ಅಲ್ಲದೆ ಬೇರೇನೂ ಅಲ್ಲ ಅಂತ ಪ್ರಕಾಶ್ ರಾಜ್ ಕಿಡಿಕಾರಿದ್ದಾರೆ. ಇನ್ನು ಅಮೆರಿಕಾದಲ್ಲಿರೋ ಭಾರತೀಯ ಅಕ್ರಮ ವಲಸಿಗರ ಗಡೀಪಾರಿನ ಬಗ್ಗೆಯೂ ನಟ ಪ್ರತಿಕ್ರಿಯಿಸಿದ್ದಾರೆ. ಕೊಲ್ಲಬೇಕು ಅಂತ ಬಿಜೆಪಿ ಯೋಚನೆ ಮಾಡುತ್ತೆ, ಅಂಬೇಡ್ಕರ್ನ ಉಪಯೋಗಿಸ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡುತ್ತೆ. ಇವರಿಬ್ಬರ ಮೌನದ ಮಾತಿನ ನಮ್ಮ ನಡುವಿನ ಮೌನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವಲಸೆ ಅಂದರೆ ಅದು ಇಲ್ಲಿಗಲ್ ಆದರೆ ಇಲ್ಲಿಗಲ್ಲೇ ತಾನೆ, ನಾವು ಅದನ್ನು ಯೋಚನೆ ಮಾಡಬೇಕಲ್ಲ ಪ್ರತಿಯೊಂದು ದೇಶಕ್ಕೂ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಬೆಂಗಳೂರಿನ ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಗೋದಾವರಿ, ಕೃಷ್ಣಾ, ಕಾವೇರಿ ನದಿಗಳ ಜೋಡಣೆ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಇದಕ್ಕೆ ಕಾಂಗ್ರೆಸ್, ಬಿಜೆಪಿ ಎಲ್ಲರೂ ಒಟ್ಟಾಗಿ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಈ ಕುರಿತು ಸಿದ್ದರಾಮಯ್ಯ ಜೊತೆ ಮಾತನಾಡೋಕೆ ನನಗೆ ಯಾವುದೇ ಆತಂಕ ಇಲ್ಲ. ಕಾಂಗ್ರೆಸ್ ನೀರಾವರಿ ಮಂತ್ರಿ ಜೊತೆ ಮಾತನಾಡೋಕೆ ತೊಂದರೆ ಇಲ್ಲ. ಇನ್ನು 4-5 ವರ್ಷ ಬದುಕಿರುತ್ತೇನೆ. ಈ ಶರೀರದ ಕೊನೆ ಉಸಿರು ಇರೋ ತನಕ ಹೋರಾಟ ಮಾಡ್ತೀನಿ ಅಂತ ಜೆಡಿಎಸ್ ವರಿಷ್ಠ ಹೇಳಿದ್ರು. ಈ ಶರೀರ ಕೊನೆ ಉಸಿರು ಹಿಡಿಯುವಾಗ ಇನ್ನೊಂದು 4 ವರ್ಷ ಬದುಕಿರ್ತೇನೆ, ಹೋರಾಟ ಮಾಡುತ್ತೇನೆ. ಅಷ್ಟರೊಳಗೆ ಈ ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಅನ್ನೋದು ನನ್ನ ದೃಢ ಸಂಕಲ್ಪ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಜಾರಿ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಸೇರಿದಂತೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಎಸ್ಪಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಸಿದ್ದರಾಮಯ್ಯ ನಡೆಸಿದ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಕಟ್ಟುನಿಟ್ಟಾಗಿ ಜಾರಿಗೆ ಸೂಚಿಸಲಾಗಿದೆ. ನಿಯಮ ಮೀರಿ ಜನರಿಗೆ ಕಿರುಕುಳ ನೀಡುವವರ ವಿರುದ್ಧ ಕ್ರಮಕ್ಕೆ ಸಿಎಂ ಸೂಚಿಸಿದ್ದಾರೆ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಲು ದೆಹಲಿಯಲ್ಲಿ ಅನುಮತಿ ಕೊಡದಂತೆ ಕೆಲವರು ಒತ್ತಡ ಹಾಕ್ತಿದ್ದಾರೆ. ಆದ್ರೆ ಯಾರು ಏನೇ ಅಂದ್ರೂ ನಾನು ರಾಮನಗರವನ್ನ ಬೆಂಗಳೂರು ದಕ್ಷಿಣ ಮಾಡೇ ಮಾಡ್ತೀನಿ ಅಂತ ಡಿಸಿಎಂ ಡಿಕೆಶಿ ಶಪಥ ಮಾಡಿದ್ದಾರೆ. ರಾಮನಗರದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ನೇಮಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ ಈ ಶಪಥವನ್ನ ಮಾಡಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದನ್ನ ದಕ್ಷಿಣ ಜಿಲ್ಲೆ ಅಂತ ಮಾಡಬಾರ್ದು ಅಂತೇಳಿ ತಕರಾರನ್ನ ಕೊಟ್ಟಿದ್ದಾರೆ. ಜಯಲಲಿತಾ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಪ್ತಿಯಾಗಿದ್ದ ಅಪಾರ ಆಸ್ತಿಯನ್ನ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆದಿದೆ. 27 ಕೆಜಿ ಚಿನ್ನ, 468 ಬಗೆಯ ಚಿನ್ನ, ವಜ್ರ ಖಚಿತ ಆಭರಣಗಳು, 700 ಕೆಜಿ ತೂಕದ ಬೆಳ್ಳಿ ಆಭರಣಗಳು, 740 ದುಬಾರಿ ಚಪ್ಪಲಿಗಳು, 11,344 ರೇಷ್ಮೆ ಸೀರೆಗಳು, 250 ಶಾಲು, 12 ರೆಫ್ರಿಜರೇಟರ್, 10 ಟಿವಿ ಸೆಟ್, 8 ವಿಸಿಆರ್, 1 ವಿಡಿಯೋ ಕ್ಯಾಮೆರಾ, 4 ಸಿಡಿ ಪ್ಲೇಯರ್, 2 ಆಡಿಯೋ ಡೆಕ್, 24 2-in-1 ಟೇಪ್ ರೆಕಾರ್ಡರ್, 1040 ವಿಡಿಯೋ ಕ್ಯಾಸೆಟ್, 3 ಐರನ್ ಲಾಕರ್, ಹೀಗೆ ಜಯಲಲಿತಾರಿಂದ ಜಪ್ತಿಯಾದ ಎಲ್ಲ ಆಸ್ತಿಯನ್ನ ತಮಿಳುನಾಡು ಸರ್ಕಾರಕ್ಕೆ ವಾಪಸ್ ಮಾಡಲಾಗಿದೆ. ಒಟ್ಟು 1606 ವಸ್ತುಗಳನ್ನ 6 ಟ್ರಂಕ್ಗಳಲ್ಲಿ ಹಿಂದಿರುಗಿಸಲಾಗಿದೆ ಅಂತ ಎಸ್ಪಿಪಿ ಕಿರಣ್ ಜವಳಿ ಮಾಹಿತಿ ನೀಡಿದ್ದಾರೆ. 144 ವರ್ಷದ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾ ಕುಂಭಮೇಳದಲ್ಲಿ ಈವರೆಗೂ ಬರೋಬ್ಬರಿ 50 ಕೋಟಿಗೂ ಹೆಚ್ಚು ಭಕ್ತರಿಂದ ಪವಿತ್ರ ಸ್ನಾನ ಮಾಡಲಾಗಿದೆ. ಶುಕ್ರವಾರ ಒಂದೇ ದಿನ 92 ಲಕ್ಷ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ ಎನ್ನಲಾಗಿದೆ. ಜನವರಿ 13ರಿಂದ ಆರಂಭವಾಗಿರುವ ಮಹಾ ಕುಂಭಮೇಳ ಇದೇ ಫೆಬ್ರವರಿ 26ರಂದು ಕೊನೆಯಾಗಲಿದೆ. ಹುಟ್ಟಿನಿಂದ ಮೋದಿ ಉನ್ನತ ಜಾತಿಯವರು, ಆದರೂ ತಾನು ಒಬಿಸಿ ಎಂದು ಹೇಳಿಕೊಳ್ಳುತ್ತಾರೆ ಅಂತ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆ ಮಾತುಕತೆ ನಡೆಸುವ ಮುನ್ನ ಫೆಬ್ರವರಿ 13ರಂದು
ಬೌರ್ಬೌನ್ ವಿಸ್ಕಿಯ ಮೇಲಿನ ಕಸ್ಟಮ್ಸ್ ಸುಂಕ ಕಡಿತ ಮಾಡಲಾಗಿದೆ.